ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ದಾಖಲೆಗಳನ್ನು ಸರಿಗಟ್ಟಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆಆರ್ಪೇಟೆ ಜನತೆ ಅದ್ದೂರಿ ಸ್ವಾಗತ ಕೋರಿದರು. ಈ ಸಂಭ್ರಮಾಚರಣೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಪಟ್ಟಣದ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕೆಆರ್ಪೇಟೆ ಟಿಬಿ ವೃತ್ತದಲ್ಲಿ ನೆರೆದಿದ್ದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್ ಮಾತನಾಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದರು. ಅವರ ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳು ಜನತೆ ಮಾದರಿಯಾಗಿದೆ ಎಂದು ಅವರು ಶ್ಲಾಘಿಸಿದರು. ಇದೇ ವೇಳೆ ಮಾತನಾಡಿದ ಮತ್ತೊಬ್ಬ ಮುಖಂಡರಾದ ರಮೇಶ್, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಹಲವಾರು ಮಹಿಳೆಯರು ಸರ್ಕಾರದ ಯೋಜನೆಗಳಾದ ಅನ್ನಭಾಗ್ಯ, ಕ್ಷೀರಭಾಗ್ಯ ಮುಂತಾದ ಯೋಜನೆಗಳನ್ನು ಸ್ಮರಿಸಿದರು. ಒಟ್ಟಾರೆಯಾಗಿ ಕೆಆರ್ಪೇಟೆಯಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನು ಹಾಗೂ ಅವರ ಮೇಲಿನ ಅಭಿಮಾನವನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. ಬಡವರ ಪಾಲಿನ ದೇವರಾದ ತಪ್ಪಾಗಲಾರದು. ಏನಿವತ್ತು ತಾನು ಅಧಿಕಾರ ವಹಿಸಿದ ಬಡವರಿಗೆ ಅನ್ನ ಕೊಡ್ತಕ್ಕಂಥ ಅನ್ನರಾಮಯ್ಯ, ಬಡವ ಪಾಲಿನ ಧನಿಕ ಹಾಗೂ ಅಹಿಂದ ವರ್ಗಕ್ಕೆ ಸಿಂಹ ಸ್ವಪ್ನದ ರೀತಿಯಲ್ಲಿ ಕೆಲಸ ಮಾಡಿಕೊಳ್ತಕ್ಕಂಥ ಜನನಾಯಕ, ಜನಾನುರಾಗಿ ದೇವರಾಜ್ ಅರಸುರವರ ಅವಧಿಯಲ್ಲಿ ತಾನೇನೆಲ್ಲ ಕೆಲಸ ಮಾಡಿದ್ರು ಅದೇ ಥರ ಕೆಲಸವನ್ನು ಈ ರಾಜ್ಯಾದ್ಯಂತ ತನ್ನ ಕಾರ್ಯನಿರ್ವಹಣೆ ಅಧಿಕಾರ ಮಾಡಿಕೊಂಡು ಬಂದಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಿದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂತ ಇಷ್ಟಪಡ್ತಾ ಇದ್ದೀನಿ. ಕಾರಣ ಆದರೂ ಇಷ್ಟೇ, ತಾನು ಪಟ್ಟಂಥ ಕಷ್ಟ, ಏನು ಬಡತನದಿಂದ ಬಂದಿರ್ತಕ್ಕಂಥ ಕಷ್ಟನ ಅಹಿಂದ ವರ್ಗ ಪಡಬಾರ್ದು ಅಂತ ತಾನು ಮುಖ್ಯಮಂತ್ರಿ ಆದಮೇಲೆ ಅಹಿಂದ ವರ್ಗಕ್ಕೆ ಏನೆಲ್ಲ ಸವಲತ್ತು ಕೊಡಬೇಕು ಆ ಸವಲತ್ತನ್ನ ಅಧಿಕಾರದ ಮುಖಾಂತರ, ಸಂವಿಧಾನದ ಮುಖಾಂತರ ಕೊಡ್ತಕ್ಕಂತಹ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು. ಅವರಿವತ್ತು ಒಳ್ಳೆ ಬೆಳವಣಿಗೆ ಆಗ್ತದೆ, ಎಲ್ಲರೂ ಕೂಡ ಸಮನಾಗಿ ಬಾಳಲಿಕ್ಕೆ ಅನುಕೂಲ ಆಗ್ತದೆ. ಈ ರಾಜ್ಯದಲ್ಲಿ ಹುಟ್ಟಿದಂಥ ಜನ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಿದಾಗ ಮಾತ್ರ ಈ ಸಮಾಜಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ ಅನ್ನೋದನ್ನ ಧ್ಯೇಯನ ಇಟ್ಕೊಂಡು ಅವರು ಮೊದಲು 5 ವರ್ಷ CM ಆಗಿದ್ದಾಗ ಅನೇಕ ಗ್ಯಾರಂಟಿಗಳು, ಜನಪರ ಕಾರ್ಯಕ್ರಮಗಳು ಮತ್ತು ಏನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಮಾಡಿ ಮೊದಲು ಅವರು ಬಜೆಟ್ ಮಂಡನೆ ಮಾಡಿ ದಿನನೇ ಬಂದು ಬಡವರಿಗೋಸ್ಕರ ಅವರು ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳೆಲ್ಲನೂ ಕೂಡ ಅವ್ರು ಹೇಳಿದಂಥ ಕೆಲಸನ ಒಂದು ತಪ್ಪದಂಗೆ ನೆರವೇರಿಸಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಪುನಃ 5 ವರ್ಷ ಪೂರ್ತಿ ಮಾಡಿ ಪುನಃ ಈಗ 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರೇ ಇರಬೇಕು, ಅವರೇ ಬರಬೇಕು. ಅವ್ರ ರಾಜ್ಯನೇ ಬಡವರು ಮತ್ತು ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ ಎಲ್ಲರೂ ಕೂಡ ಎಲ್ಲ ವರ್ಗದ ಬಡವರಿಗೆ ಸಹಾಯ ಮಾಡ್ತಾರೆ ಅನ್ನೋದ್ರಿಂದ ಹಿಡ್ಕೊಂಡು ಅವ್ರಿಗೆ ಇವತ್ತು ಮತ್ತೆ ಅವರಿಗೆ 2ನೇ ಅವಧಿಗೆ CM ಮಾಡಿದ್ದಾರೆ.